ಸತಿ ಸಹಗಮನ ಪದ್ಧತಿ ಇದ್ದಿದ್ರೇ ಒಳ್ಳೇದಾಗ್ತಾ ಇತ್ತು. ಈ ಥರ ಬದುಕಿದ್ರು ನಿಂದೆ ಆಗ್ತಾ ಇದ್ದಾರೆ. ಇವಾಗ ಯಾರೋ ಒಬ್ರು ಬೇಕಲ್ಲಿ ಬರ್ತಾ ಇರ್ತಾರೆ, ಅವಾಗ ಅವ್ರಿಗೆ ಅಡ್ಡ ಹೋಗ್ಬಾರ್ದು. ಅಡ್ಡ ಹೋದರೆ ವಿದ್ವೆ ಅಂತಾರೆ. ಒಂದು ಶುಭ ಕಾರ್ಯಕ್ಕೆ ಹೋಗ್ಬಾರ್ದು, ಅದಕ್ಕೆ ಒಂದು ಇದು ಮಾಡ್ತಾರೆ. ಒಂದು ಯಾವುದಕ್ಕೆ ಆಗಲಿ ಒಂದು ಪಾಪ ಬದುಕಿದ್ದು ಸತ್ತಿದ್ದಂಗೆ ಅವರು. ಯಾಕೆ ಅವ್ರು ಮುಂದೆ ಮಾತಾಡಿ ನೋಡೋಣ. ದರ್ಶನ್ ಮುಂದೋಗಿ ಮಾತಾಡಿ, ಯೋಗ್ಯತೆ ಇಲ್ಲ, ದಮ್ಮು ಇಲ್ಲ. ಅವ್ರು ಹಿಂದೆ ಮಾತಾಡೇ ಇವ್ರು ಸಾಧನೆ ಮಾಡ್ತಾರೆ ಹೊರತು ಮುಂದೆ ಮಾತಾಡೋಕ್ಕೆ ದಮ್ಮೇ ಇಲ್ಲ. ಸಿಕ್ಕಿದ್ಯಾ ಅಂದರೆ ನನ್ನ ಮಗನೇ ನಿಜವಾಗ್ಲೂ ತಗಡು ನಾಯಿ ನೋಡಿದಂಗೆ ಹೊಡಿತೀನಿ ನಿಜವಾಗ್ಲೂ. ಇಂಥವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಮಾತಾಡ್ತಿರಲ್ಲ, ಯಾರು ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಸುಮ್ಮನಿರ್ತೀರೇನ್ರಿ? ಇವೆಲ್ಲ ಮಕ್ಕಳಲ್ಲ, ಬೋಳಿ ಮಕ್ಕಳು. ಇವೆಲ್ಲ ಮಕ್ಕಳಲ್ಲ, ಮಿಂಡ್ರಿ ಮಕ್ಕಳು. ಒಬ್ಬ ಅಪ್ಪಂಗೆ ಹುಟ್ಟಿದ್ರೆ ನೀವು ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ? ಅದ್ವಾ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಕಳೆದ 2-3 ದಿನಗಳ ಹಿಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಕಿಡಿಗೇಡಿಗಳು, ಯಾರು ಅಂತ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದು ಸ್ಯಾಂಡಲ್ವುಡ್ ನಟರ ಹೆಸರನ್ನು ಬಳಸ್ಕೊಂಡು ಅವರ ಅಭಿಮಾನಿ ಪೇಜ್ ಅಂತ ಬಳಸ್ಕೊಂಡು ಇಂಥ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ. ಇಲ್ಲ ಸಲ್ಲದ ನಿಂದನೆಯನ್ನು ಪಾಪ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡ್ತಿದ್ದಾರೆ. ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ಇಂಥದ್ದನ್ನು ಮಾಡಬಾರ್ದು. ಯಾಕಂದರೆ ಯಾವ ಹೆಣ್ಣು ಮಗುವಿನ ಬಗ್ಗೆಯೂ ನಿಂದಿಸುವುದಕ್ಕೆ ಯಾವನಿಗೂ ರೈಟ್ಸ್ ಇಲ್ಲ, ಯಾವನಿಗೂ ಹಕ್ಕಿಲ್ಲ. ಅಂಥದ್ರಲ್ಲಿ ಒಂದು ಒಳ್ಳೆಯ ಕುಟುಂಬದ ಒಂದು ಹೆಣ್ಣುಮಗಳಿಗೆ, ಅದರಲ್ಲೂ ಪಾಪ ಪುನೀತ್ ರಾಜ್ಕುಮಾರ್ ಅವರು 2 ವರ್ಷಗಳ ಹಿಂದೆ ಎಲ್ಲರನ್ನ ಬಿಟ್ಟು ಹೋಗಿರುವಂಥದ್ದು ಗೊತ್ತಿರುವಂಥ ವಿಚಾರವೇ. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿ ಬಳಗ ಅಂತ ಹೆಸರಿಟ್ಕೊಂಡು, ಸುದೀಪ್ ಅವರ ಅಭಿಮಾನಿ ಬಳಗ ಅಂತ ಹೆಸರಿಟ್ಕೊಂಡು ಒಂದಷ್ಟು ಜನ ತಿರುಪೆ ಫ್ಯಾನ್ಗಳಂತಲೇ ಹೇಳಬೇಕು ಅವರಿಗೆ. ಯಾಕಂದರೆ ಯಾರು ಅವರು ಸುಸಂಸ್ಕೃತರಲ್ಲ ಅವರು. ಅಂತಹ ಕಿಡಿಗೇಡಿಗಳು ಮಾಡುವಂಥ ಕೆಲಸಕ್ಕೆ ಪಾಪ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಿಂದಿಸುವುದಕ್ಕೆ ಬಳಸ್ತಿದ್ದಾರೆ, ಅವರ ಹೆಸರನ್ನು ಹಾಳು ಮಾಡ್ತಿದ್ದಾರೆ. ಇದು ಎಷ್ಟು ಸರಿ? ಮೆಜೆಸ್ಟಿಕ್ನ ಬಳಿಯ ನಾಗರಿಕಟ್ಟೆಯಲ್ಲಿ ಒಂದಷ್ಟು ಜನ ಪೂಜೆಗೆ ಸೇರಿದ್ರು. ಇಲ್ಲಿ ಹೆಣ್ಮಕ್ಳುಗಳು ಕೂಡ ನೆರೆದಿದ್ದಾರೆ. ಅವ್ರನ್ನೇ ಕೇಳೋಣ. ಒಂದು ಹೆಣ್ಣುಮಗಳಿಗೆ, ಒಂದು ಒಳ್ಳೆಯ ಕುಟುಂಬದ ಹೆಣ್ಣುಮಗಳಿಗೆ ಇಂಥ ಒಂದು ಕೆಟ್ಟ ಪದಗಳಿಂದ ನಿಂದಿಸುವುದಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಎಂಬುದನ್ನು ಅವ್ರ ಬಾಯಿಂದನೇ ಕೇಳೋಣ. ಯಾರ್ಯಾರು ಏನೇನು ಹೇಳ್ತಾರೆ ಮತ್ತು ಅಂತಹ ಕಿಡಿಗೇಡಿಗಳಿಗೆ ಇವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಬನ್ನಿ. ವಿಚಾರ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಅಲ್ವಾ? ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ಇದು ತಪ್ಪು ಅಂತ ಹೇಳ್ತೀನಿ. ಯಾರ್ಯಾರ ಹೆಸರು ಬಳಸ್ಕೊಂಡು ಒಂದು ದೊಡ್ಡ ವ್ಯಕ್ತಿಗೆ, ದೊಡ್ಡ ಮನೆತನದ ಹೆಣ್ಮಗಳಿಗೆ ಹೇಳಬಾರ್ದು. ಇದೆಲ್ಲ ಯಾರೇ ಹೆಣ್ಮಕ್ಳಿಗೂ ಅಷ್ಟೇ ಹೇಳಬಾರ್ದು. ನೀವು ಒಳ್ಳೆಯವರಾಗ್ರಿ, ಪ್ರಪಂಚಕ್ಕೆ ಎಲ್ಲರೂ ಒಳ್ಳೆಯವರೇ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಈ ಕೆಟ್ಟ ಪದಗಳನ್ನೆಲ್ಲ ಉಪಯೋಗಿಸಿ ಗಂಡ ಸತ್ತಿರೋರು ಅದೆಲ್ಲ ಮಾತಾಡಬಾರ್ದು. ಯಾಕಂದರೆ ಎಲ್ಲರಿಗೂ ಒಂದೊಂದ್ಸಲಿ ಆಗತ್ತದು. ಇವಾಗ ಹಾಗಾದರೆ ಗಂಡ ಸತ್ತಿರೋರು ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಹೆಂಡತಿ ಸತ್ತಿರೋ ಗಂಡಂದ್ರಿಗೆ ಹೇಳಬೇಕು. ಅವ್ರನ್ನ ಒಂದು ಅರ್ಥದಲ್ಲಿ ಇದು ಮಾತಾಡ್ಬೋದಲ್ಲ. ಇದೆಲ್ಲ ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ. ಯಾವ ಹೆಣ್ಮಕ್ಳೇ ಆಗಲಿ ಮಾತಾಡ್ಕೂಡ್ದು. ಇದೆಲ್ಲ ನಿಮ್ಗೆ ಹಕ್ಕಿಲ್ಲ ಅದನ್ನೆಲ್ಲ ಮಾತಾಡೋದಕ್ಕೆ. ಅಷ್ಟೇ ನಾನು ಕೇಳ್ಕೊಳ್ಳೋದು. ದಯವಿಟ್ಟು ಹೆಣ್ಮಕ್ಳನ್ನ ಗೌರವ ಕೊಡಿ. ನೀವು ಗೌರವ ಕೊಟ್ಟರೆ ಅವರು ಗೌರವ ನಿಮ್ಗೆ ಕೊಡ್ತಾರೆ, ಅಷ್ಟೇ. ಹಾಗೆ ಅವರು ಬಳಸ್ತಿರುವಂಥದ್ದು ದರ್ಶನ್ ಅವರ ಹೆಸರು, ಸುದೀಪ್ ಅವರ ಹೆಸರು, ಅವ್ರ ಅಭಿಮಾನಿಗಳಂತ ಬಳಸ್ತಾ ಇದ್ದಾರೆ. ಪಾಪ ಅವರೆಲ್ಲ ಕೂತಿರ್ತಾರೆ, ಅವರಿಗೆ ಈ ವಿಚಾರ ಗಮನಕ್ಕೆ ಇರೋದಿಲ್ಲ. ಅವರ ಅಭಿಮಾನಿಗಳಂತ ಹೆಸರಲ್ಲಿ ಇಂಥದ್ದು ಕೆಲಸವನ್ನು ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದೇ ಕೆಲಸ ಆಗೋಗಿದೆ. ನಾವು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಇದೇ ಕೆಲಸ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳ್ತಾನೆ ಇರ್ತಾರೆ. ಅದರಿಂದ ಈ ಮುಂದೆ ಮಕ್ಕಳಿಗೆ ಮುಂದೆ ಓದೋ ಮಕ್ಕಳು ಇದೇ ಮಾಡಿಬಿಡ್ತಾರೆ ಅನ್ನೋ ಒಂದು ಪರಿಸರ ಉಂಟಾಗ್ಬಿಡುತ್ತೆ ಅಂತ ನನ್ನ ಭಾವನೆ. ದಯವಿಟ್ಟು ಮಾಡಬೇಡಿ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರ ಬಗ್ಗೆನೂ ನೋಡಿ, ಕಣ್ಣಾರೆ ನೋಡಿ. ಇಲ್ಲ ಅವ್ರೇನ ಕರೆದಿದ್ರಾ, ನಿಮಗೆ ನನಗೆ ಆಮಂತ್ರಣ ಕೊಡಿ, ನಾನು ಬರ್ತೀನಿ, ಅಲ್ಲಿ ಇದು ಮಾಡ್ತೀನಿ ಅಂತ ಏನು ಕರೆದಿರ್ಲಿಲ್ವಲ್ಲ. ನೀವು ಕರೆದಿರೋದಕ್ಕೆ ಅವ್ರು ಬಂದಿದ್ದಾರೆ, ಅಷ್ಟೇ ಅಲ್ವಾ? ದಯವಿಟ್ಟು ಹೆಣ್ಮಕ್ಳು ಗೌರವ ಕೊಡಿ, ಗೌರವ ತಗೊಳ್ಳಿ. ಅಕ್ಕ ನಮಸ್ತೆ. ನೀವೇನು ಹೇಳ್ತೀರಿ ಈ ಘಟನೆ ಬಗ್ಗೆ? ನೋಡಿ, ಅಶ್ವಿನಿ ಅವರೇನೋ ಬರ್ತೀನಿ, ನಮ್ಗೆ ಕರೀಲೇಬೇಕಂತ ಅವ್ರೇನು ಹೇಳಿರಲಿಲ್ಲ. ಅಭಿಮಾನಿಗಳು ಕರೆದಾಗ ಅವರ ಯಜಮಾನ್ರು ಯಾವ ಥರ ಕರೆದಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತೇಳಿ ಹೋಗ್ತಾಯಿದ್ರು. ಅದೇ ಸೇಮು ಹೆಂಡತಿ ಮಕ್ಕಳು ಪಾಲನೆ ಮಾಡ್ತಿದ್ದಾರೆ. ಕರೆದಾಗ ಇಲ್ಲ ಅನ್ನಬಾರ್ದಂತ ಬರ್ತಾರೆ, ಖುಷಿಯಿಂದ ಬರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಗಂಡ ಸತ್ತವ್ರಂದ್ರೆ ಅದು ಅವ್ರ ಕೆಲಸ ಅಲ್ಲ, ಅದು ದೇವ್ರ ಇಚ್ಛೆ. ಸಾಯ್ಬೇಕನ್ನೋದಿತ್ತು, ಅದು ಆಯಿತು. ಪುನೀತ್ ರಾಜ್ಕುಮಾರ್ ಇರೋ ತನಕ ಬಂದಿಲ್ಲ ಮಾತುಗಳು, ಬಂದು ಮುಂದೆ ಮಾತಾಡೋಕ್ಕೂ ಧೈರ್ಯ ಇರಲಿಲ್ಲ. ಈಗ ಅವ್ರು ಹೋದ್ಮೇಲೆ ಅವ್ರ ಫ್ಯಾಮಿಲಿನ ಈ ಥರ ಮಾತಾಡೋದು ಸರಿ ಇರಲ್ಲ. ಅವರ ಫ್ಯಾಮಿಲಿ ಕೊಡುಗೆ ಅಪಾರವಾದ. ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ತುಂಬ ಮಾಡಿದ್ದಾರೆ. ಕನ್ನಡ ಪರವಾಗಿ ಸೇವೆಗಳನ್ನು ತುಂಬ ಮಾಡಿದ್ದಾರೆ. ಜಾತಿ ಧರ್ಮ ಭೇದ ಇಲ್ದಂಗೆ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ಚೆನ್ನಾಗಿ ನೋಡಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಅವರು ಗಂಡ ಸತ್ತವರು ಬರಬಾರ್ದು, ಶಿವರಾಜ್ ಯಾರು ಸುದೀಪ್ ಆಗಲಿ ದರ್ಶನ್ ಅಭಿಮಾನಿಗಳು ಅಂತೇಳಿ ಹೆಸರು ಹೇಳ್ಕೊಳ್ಳೋ ಬದಲು ರಾಜಾರೋಷವಾಗಿ ನಾವೇ ಮಾಡಿದ್ದೀವಿ ಅಂತ ಬಂದು ಮಾತಾಡ್ರಿ. ನಿಮಗೆ ಯೋಗ್ಯತೆ ಇದ್ದರೆ, ದಮ್ ಇದ್ದರೆ ಎದುರೆ ಹೇಳಿ. ಆವಾಗ ನೀವು ಹೌದಾ ಗಂಡಸ ಅಂತ ಒಪ್ಕೋಬೋದು. ಹೆಣ್ಣಿನ ಮೇಲೆ ಬಲಾತ್ಕಾರ ಇದ್ದಂಗೆ ಇದೊಂಥರ. ಇದು ಬರೀ ಮಾತುಗಳಿಂದ ನಿಂದನೆ. ಇದು ಒಳ್ಳೆಯದಲ್ಲ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದೇ. ದೊಡ್ಡ ಮನೆ ಸಣ್ಣ ಮನೆ ಅಂತ ಹೇಳ್ತಿಲ್ಲ, ಎಲ್ಲ ಹೆಣ್ಮಕ್ಳು ಒಂದೇ. ಹೆಣ್ಮಕ್ಳಿಗೆ ಈ ಥರ ಮಾತಾಡೋದು ತಪ್ಪು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಷ್ಟ ಆಯಿತಾ ಹೊಂದ್ಕೊಳ್ಳಿ,
ಇಷ್ಟ ಆಯಿತಾ ಪುನೀತ್ ರಾಜ್ಕುಮಾರ್ ಏನು ಮಾಡ್ಕೊಂಬಂದಿದ್ರು ಅದಕ್ಕೆ ನಿಮ್ಮದೇ ಆದ ಸೇವೆ ಮಾಡಿ. ಆಗಲ್ಲ ನಿಮ್ಮ ಕೆಲ್ಸಗಳು ನೀವು ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಇದ್ದುಬಿಡಿ. ಅದು ಬಿಟ್ಬಿಟ್ಟು ಶಿವರಾಜ್ ಕುಮಾರ್ ಮೇಲೆ ಹಾಕದೆ, ಪುನೀತ್ ಮೇಲೆ ಹಾಕದೆ, ಈ ಸುದೀಪ್ ದರ್ಶನ್ ಯಾಕೆ ಅವ್ರು ಮುಂದೆ ಮಾತಾಡಿ ನೋಡೋಣ. ದರ್ಶನ್ ಮುಂದೋಗಿ ಮಾತಾಡಿ, ಯೋಗ್ಯತೆ ಇಲ್ಲ, ದಮ್ಮು ಇಲ್ಲ. ಅವ್ರು ಹಿಂದೆ ಮಾತಾಡೇ ಇವ್ರು ಸಾಧನೆ ಮಾಡ್ತಾರೆ ಹೊರತು ಮುಂದೆ ಮಾತಾಡೋಕ್ಕೆ ದಮ್ಮೇ ಇಲ್ಲ. ಸುದೀಪ್ ಆಗಲಿ ಏನು ಮಾಡಿದ್ದಾರೆ, ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗೇ ಇದ್ದಾರೆ. ಸುದೀಪ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಅವರು ಸೆಂಟ್ರಲ್ ನೀವೆಲ್ಲ ಯಾಕೆ ಅವ್ರ ಮೇಲೆ ಎತ್ಕೊಡ್ತೀರಾ? ಮಾಡ್ತೀರಾ ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡಿ. ಆಗಲ್ಲ ಅವ್ರು ಹಾಕಿ ತಿನ್ಕೊಂಡು ಆರಾಮಾಗಿ ಇದ್ಬಿಡಿ. ಸುಮ್ಮನೆ ಅವ್ರ ಥರ ಬೆಳೆಯೋಕ್ಕಾಗಲ್ಲ ಅಂದಮೇಲೆ ಕಾಲೆಳೆಯೋ ಕೆಲಸಗಳು ಮಾಡೋಕ್ಕೋಗ್ಬೇಡ್ರಿ. ಹೆಣ್ಣನ್ನು ಮೊದಲು ಕೆಟ್ಟದಾಗಿ ಮಾತಾಡೋದಾಗಲಿ ಕೆಟ್ಟದಾಗಿ ನೋಡೋದನ್ನ ಬಿಡಿ. ಮಸ್ಟ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಜಾರಾಗಿದೆ. ಅಶ್ವಿನಿ ಆಗೋದೇನು ನಮಗಾಗೋದೇನು ಎಲ್ಲ ಒಂದೇ. ಇದು ಮಾಡಿರೋದು ಮಾತ್ರ ತುಂಬ ಅಪಾರ್ಥ ಇದೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ, ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಿ? ಘಟನೆ ಬಗ್ಗೆ ನಾನೇನು ಹೇಳ್ತೀನಿ, ನಾವು ಒಂದು ಹೆಣ್ಮಗು ಆಗಿ ನಮಗೆ ಆ ಪರಿಸ್ಥಿತಿ ಬಂದಾಗ ಯಾರು ಮಾತಾಡಿದ್ರೆ ನಮಗೂ ನೋವಾಗುತ್ತೆ, ಅವ್ರಿಗೂ ಅಷ್ಟೇ ನೋವಿರುತ್ತೆ. ಅವ್ರು ಏನೇ ಆಗಿದ್ರೆ ಇವ್ನು ಪುನೀತ್ ರಾಜ್ಕುಮಾರ್ ಇಲ್ಲ ಅಂದ್ಬಿಟ್ಟು ಅವ್ರೇನು ಸುಮ್ಮನೆ ಕೂತಿಲ್ಲಲ್ಲ, ಅವ್ರ ಕೈಲಾಗಿದ್ದು ಸೇವೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರೇನು ಕರೀರಿ ಅಂತ ಅವ್ರೇನು ಕರೆದಿರಲಿಲ್ಲ. ಕರೆದಿದ್ದವರು ಅವ್ರ ಬಗ್ಗೆ ಮಾತಾಡಬೇಕಿತ್ತು ನೀವು. ಅದ್ರ ಬಿಟ್ಟು ಆ ಹೆಣ್ಣು ಬಗ್ಗೆ ಮಾತಾಡಿ ತಪ್ಪಾಗುತ್ತೆ. ಮ್ಯಾಚ್ ಸೋತಿದೆ ಅಂದರೆ ಅದು ಟೀಮಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ಅಶ್ವಿನಿ ಅವ್ರ ಪಾಪ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಶ್ವಿನಿ ಅವ್ರ ಬಗ್ಗೆ ಏನೂ ತಪ್ಪು ಮಾತಾಡಬಾರ್ದಿತ್ತು, ತಪ್ಪು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಇವರು ಪೇಜ್ಗಳಲ್ಲಿ ಮಾಡೋದ್ರ ಬದಲು ಧೈರ್ಯ ಇದ್ದರೆ ನಿಮ್ಮ ಪೇಜ್ಗಳಲ್ಲಿ ನೀವು ಹಾಕೋಬೇಕಿತ್ತು. ಅದ್ರ ಬದಲು ದರ್ಶನ್ ಪೇಜು, ಸುದೀಪ್ ಪೇಜ್ ಅಂತ ಹಾಕೊಂಡು ತಪ್ಪು ಮಾಡಿದ್ದೀರಾ. ಮತ್ತು ಅವ್ರ ಹೆಸರು ಹಾಳಾಗುತ್ತೆ. ಅಶ್ವಿನಿ ಮೇಡಮ್ಗಂತೂ ತುಂಬ ನೋವಾಗಿರುತ್ತೆ. ನಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳಾಗಿ ಎಷ್ಟು ನೋವಾಗಿರುತ್ತೆ ಅನ್ನೋದು. ಅದನ್ನು ಮತ್ತೆ ಯಾರೂ ಮಾಡಬೇಡಿ. ಅವ್ರ ಬಗ್ಗೆ ಮಾತಾಡೋದಲ್ಲ, ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಬೇರೆಯವ್ರು ಮಾತಾಡೋದು ನಿಮಗೂ ಅಷ್ಟೇ ನೋವಿರುತ್ತಲ್ವ. ಅದ್ರ ಬದಲು ಯಾರ ಬಗ್ಗೆನೂ ಮಾತಾಡದೆ ನಮ್ಮದೇನಿದೆ ನಾವು ನೋಡ್ಕೊಂಡಿರ್ಬೇಕು ಅನ್ನೋದಷ್ಟೇ ನಾನು ಕೇಳ್ಕೊತೀನಿ. ಓಕೆ ಸರ್, ದೊಡ್ಡ ಮನೆ ಕುಟುಂಬ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಹೆಸರುವಾಸಿ. ಅಂಥದ್ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೈದಿರೋದು ನಾವು ಖಂಡನಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇರೋದು, ಯಾರೇ ಅಭಿಮಾನಿಗಳಾಗಲಿ ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೋಬೇಕು. ನೋಡಿ, ರಾಜ್ಕುಮಾರ್ ಫ್ಯಾಮಿಲಿ ಅವರು ಯಾರ ಬಗ್ಗೆ ಯಾರು ಕೆಟ್ಟದಾಗಿ ಇದುವರೆಗೂ ಮಾತಾಡಿದ್ದಾರೆ? ಅವ್ರ ಫ್ಯಾಮಿಲಿ ಏನಾರು ಇದೆಯಾ? ಯಾವುದೂ ಇಲ್ಲ. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅದರಿಂದ ಇವರು ಅಷ್ಟೇ, ಯಾರು ಅವ್ರ ಬಗ್ಗೆ ಮಾತಾಡಬಾರ್ದು. ಸರ್, ಘಟನೆ ಬಗ್ಗೆ ಗೊತ್ತಿರ್ಬೋದು ನಿಮಗೆ, ಏನು ಹೇಳ್ತೀರಾ ಸರ್ ನೀವು? ನಾನು ದೊಡ್ಡ ಮನೆಯವ್ರ ಅಭಿಮಾನಿ, ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ನಾನು ಮೊದಲನೇ ಚಿತ್ರ ಅಪ್ಪುವಿಂದ ಕೊನೆ ಚಿತ್ರ ಜೇಮ್ಸ್ವರೆಗೂ ಪ್ರತಿ ಚಿತ್ರನೂ ಫಸ್ಟ್ ಶೋ ಥಿಯೇಟ್ರಲ್ಲಿ ನೋಡಿದ್ದೀನಿ ನಾನು. ಸೊ ಈ ಒಂದು ಘಟನೆ ಬಗ್ಗೆ ನನಗೆ ಖಂಡನೆ ಮಾಡ್ತೀನಿ. ಯಾಕಂತಂದರೆ ಅದು ಯಾರೇ ಆಗಿರ್ಬೋದು, ಸುದೀಪ್ ಅಭಿಮಾನಿ ಆಗಿರ್ಬೋದು, ದರ್ಶನ್ ಅಭಿಮಾನಿ ಆಗಿರ್ಬೋದು, ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಈ ಥರ ಮಧ್ಯದಲ್ಲಿ ಜಗಳ ತರ್ತಿರೋರಾಗಿರ್ಬೋದು, ಇಂಥವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಮಾತಾಡ್ತಿರಲ್ಲ, ಯಾರು ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸುಮ್ಮನೆ ಇರ್ತೀರೇನ್ರಿ? ಹೋಗಿ ಬೇರೆ ಕೆಲಸನೂ ಮಾಡಿರಿ. ಕೆಲಸ ಇಲ್ಲ ಅಂದರೆ ಸುಮ್ಮನೆ ಬಾಯಿಗೆ ಬಂದಂಗೆ ಈ ಥರ ಸೋಷಿಯಲ್ ಮೀಡಿಯಲ್ಲಿ ಅಭಿಮಾನಿಗಳ ಮಧ್ಯೆ ತಂದಿಕ್ಕು ತಮಾಷೆ ನೋಡೋದು ಕೆಲಸಗಳು ಮಾಡಬೇಡಿ. ನಿಮ್ಮ ಮನೆಗೂ ಅಷ್ಟೇ ಬೆಂಕಿ ಬೀಳುತ್ತೆ, ಅವಾಗ ಯಾರೂ ಬರೋಲ್ಲ. ಹೇಳ್ತಾ ಇದ್ದೀನಿ, ಈ ಥರ ಬೆಂಕಿ ಅಷ್ಟೇ ಕೆಲಸ ಮಾಡಬೇಡಿ. ನಿಯತ್ತಾಗಿ ಬದುಕಿ, ನಿಯತ್ತಾಗಿ ದುಡ್ಕೊಳ್ತೀನಿ. ನಮಸ್ತೆ. ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿಗೆ ಆ ಥರ ಮಾತಾಡೋದು ಸರಿಯಲ್ಲ. ನಿಮ್ಮ ಮನೆಯಲ್ಲೂ ಸಾಯ್ತಾ ಇರ್ತಾರೆ, ಬದುಕ್ತಾ ಇರ್ತಾರೆ, ಹುಡ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಆ ಥರ ಹೇಳಬಾರ್ದಾಗಿತ್ತು. ಹೇಳ್ಬಿಟ್ಟಿದ್ದೀರಾ, ಇನ್ನು ಮುಂದೆ ಹೇಳೋದನ್ನ ಬಿಡಿ. ಏನು ಹೇಳ್ತೀರಿ? ನಾನೊಬ್ಬ ಮನುಷ್ಯನಾಗಿ ವಿರೋಧಿಸ್ತೀನಿ, ಘಂಟಾಘೋಷವಾಗಿ ವಿರೋಧಿಸ್ತೀನಿ. ಯಾಕಂದರೆ ನಾನೊಬ್ಬ ಸಂಘಟನೆಯವನು. ಎಲ್ಲರೂ ನಮ್ಮವರು, ಇಡೀ ಜಗತ್ತೇ ನಮ್ಮದು, ಇಡೀ ಕನ್ನಡ ಚಿತ್ರರಂಗನೇ ನಮ್ಮದು. ಅಂಥದ್ರಲ್ಲಿ ಯಾರು ಇವರೆಲ್ಲ ಮಧ್ಯದಲ್ಲಿ ಎಳೆದಾಕೋದು? ಪುನೀತ್ ರಾಜ್ಕುಮಾರ್ ನಮ್ಮವರು, ಶಿವಣ್ಣ, ರಾಘಣ್ಣ, ದರ್ಶನ್, ಸುದೀಪು ಎಲ್ಲರೂ ನಮ್ಮವರು. ಅವ್ರಗಳ ಮಧ್ಯೆ ಬೆಂಕಿ ತಂದಿಕ್ಕಕ್ಕೆ ನೀವು ಯಾರ್ರೀ? ಇದನ್ನೆಲ್ಲ ಜಾಸ್ತಿ ನಡೆಸ್ಬಾರ್ದು. ನೀವೆಲ್ಲ ಮಕ್ಕಳಲ್ಲ, ಬೋಳಿ ಮಕ್ಕಳು. ನೀವೆಲ್ಲ ಮಕ್ಕಳಲ್ಲ, ಮಿಂಡ್ರಿ ಮಕ್ಕಳು. ಒಬ್ಬ ಅಪ್ಪಂಗೆ ಹುಟ್ಟಿದ್ರೆ ನೀವು ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಕೈಲಿ ಕಾಂಪಿಟೇಷನ್ ಕೊಡ್ತೀರಾ? ಒಳ್ಳೆ ಕೆಲಸಕ್ಕೆ ಕಾಂಪಿಟೇಷನ್ ಕೊಡಿ, ಈ ಥರ ಕೆಟ್ಟ ಕೆಲಸದ ಕೊಡೋದಲ್ಲ. ನಿಮಗೆಲ್ಲ ಒಳ್ಳೆ ಸಾವು ಬರೋಲ್ಲ. ಯಾರೇ ಆಗಲಿ ಯಾರನ್ನು ನಿಂದನೆ ಮಾಡಬಾರ್ದು. ಅದರಲ್ಲೂ ಹೆಣ್ಣಿನ ವಿಷಯದಲ್ಲಿ ಗಂಡ ಸತ್ತವಳು ಮುಂಡೆ. ಯಾಕಂದರೆ ಯಾರನ್ನು ಕಳ್ಕೊತೀವಿ? ಅಪ್ಪ ಮಗನ ಕಳ್ಕೊತಾನೆ, ಮಗ ಅಪ್ಪನ ಕಳ್ಕೊತಾನೆ, ಹೆಂಡ್ತಿನ ಕಳ್ಕೊಬೋದು. ಬದುಕಿನಲ್ಲಿ ಯಾರು ಶಾಶ್ವತವಾಗಿ ಯಾರು ಇರೋದಿಲ್ಲ. ಹಾಗಾಗಿ ಒಬ್ಬರನ್ನ ಈ ಸಾವಿನ ವಿಷಯದಲ್ಲಿ ನಿಂದನೆ ಮಾಡಬಾರ್ದು. ಅದರಲ್ಲಿ ಇವತ್ತು ನಮ್ಮ ಭಾರತದಲ್ಲಿ ಒಂದು ಹೀನ ಸಂಸ್ಕೃತಿ ಇದೆ. ಗಂಡ ಸತ್ತವರು ಮುಂಡೆ, ಅವರು ಕುಂಕುಮ ಇಡಬಾರ್ದು, ಕಾಲುಂಗುರ ತೊಡಬಾರ್ದು. ಅದೆಲ್ಲ ಅದೊಂದು ಹೆಣ್ಣಿನ ಒಂದು ಸಂಪ್ರದಾಯ. ಅದು ಭಾರತದ ಒಂದು ಸನಾತನ ಸಂಸ್ಕೃತಿನ ನಾವು ನೋಡಿದರೆ, ಗಂಡ ಬದುಕಿರಲಿ, ಗಂಡ ಸತ್ತೋಗಿರಲಿ, ಹೆಣ್ಣು ಎಲ್ಲಿವರೆಗೆ ಬದುಕಿರ್ತಾಳೋ ಅಲ್ಲಿವರೆಗೂ ಆಕೆಯ ಒಂದು ಹಣೆಯಲ್ಲಿ ಕುಂಕುಮ ಇರಬೇಕು, ಕೈಲಿ ಬಳೆ ಇರಬೇಕು, ಅಂತ ಕಾಲಿನ ಉಂಗುರ ಇರಬೇಕು. ಅದು ನನ್ನ ಒಂದು ಅಭಿಪ್ರಾಯ. ಅಂದರೆ ಈ ರೀತಿ ಇಷ್ಟೊಂದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಷ್ಟೊಂದು ಕೀಳುಮಟ್ಟದಲ್ಲಿ ಯಾರಿಗೂ ಕೂಡ ಮಾತನಾಡೋದು ಅದು ಶೋಭೆ ತರೋದಿಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಸರ್, ಇದು
ಅಕಸ್ಮಾತ್ ಅವ್ರಪ್ಪ ಏನಾದರೂ ಸತ್ತೋದ್ರೆ ಅಂದಿರೋನಪ್ಪ ಅವರಮ್ಮನ ಎಲ್ಲಿಗೂ ಬಿಡಲ್ವಾ? ಅವನೊಂದು ಮಾತು ಅನ್ನೋಕ್ಕೆ ಮುಂಚೆ ಅವರಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಯಾರು ನನ್ನ ಮಗನೇ ಆಗಲಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಇದಿದೆ, ಒಂದು ಪವರ್ ಇದೆ ಅದ್ರ ಹಿಂದ್ಗಡೆ. ಬಟ್ ಅವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಈ ಥರ ತಗಡುಗಳು ಮಾತಾಡೋ ಥರ ಮಾತಾಡಬಾರ್ದು. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಆ ಮಾತು ಅಂದಿರೋದಕ್ಕೆ. ಅವನು ಯಾರು ಅಂದಿರೋನು ಅವನ ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದ್ರೆ ಅವನದು ಮೈನ್ ಏನೋ DP ಆಗಲಿ, ಇಲ್ಲಾಂದರೆ ಮೈನ್ ಅಡ್ರೆಸ್ ಆಗಲಿ ಅದು ಹಾಕ್ಬಿಟ್ಟು ಅನ್ಲಿ, ಅರ್ಥ ಆಯ್ತಾ? ಅದು ಬಿಟ್ಟು ಯಾವುದೋ ಫೇಕ್ ಪೇಜಿಂದ ಒಂದು ಹೀರೋ ನಮ್ಗೆ ಯಾರೋ ಆಪೋಸಿಟ್ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಮೇಲೆ ಕೋಪ ಇದ್ದರೆ ಅವ್ರ ಮೇಲೆ ತೀರಿಸ್ಕೊಳ್ಳಿ. ಬಟ್ ಹೆಂಗಸ್ರ ಮೇಲೆ ಯಾಕೆ? ಅವ್ರ ಮೇಲೆ ಹೀರೋ ಫ್ಯಾನ್ ಇದ್ದರೆ ಫ್ಯಾನ್ವರು ಅವ್ರವ್ರು ತೀರಿಸ್ಕೊಳ್ಳಿ. ಒಬ್ಬ ಹೆಂಗಸ್ ಬಗ್ಗೆ ಮಾತಾಡುವಾಗ ನಮ್ಮ ಸಂಪ್ರದಾಯ ಅದಲ್ಲ, ಹಿಂದೂ ಸಂಪ್ರದಾಯ ಅದಲ್ಲ. ಸೊ ಅವ್ರು ಇದ್ದಾಗ ಏನಾದರೂ ಮಾಡ್ಕೊಳ್ಳಿ. ಬಟ್ ಪುನೀತ್ ರಾಜ್ಕುಮಾರು ದೇವರಂಥವ್ರು ಅವ್ರು ಇವಾಗ ಇಲ್ಲ. ಬಟ್ ಇವಾಗ ಅವರ ಒಂದು ಮಾತಿಗೆ ಇವಾಗ ಇಡೀ ಗಂಡ ಸತ್ತಿರೋರು ತುಂಬ ಜನ ಇದ್ದಾರೆ, ನಮ್ಮ ಭೂಮಿ ಮೇಲೆ ತುಂಬ ಜನ ಇದ್ದಾರೆ. ಇವಾಗ ಎಲ್ರಿಗೂ ಒಂದು ಹಟ್ಟಾಗಿರುತ್ತೆ. ಏನಂದರೆ ಇವಾಗ ಬದುಕಿರೋದಕ್ಕಿಂತ ನಾವು ಸತಿ ಸಹಗಮನ ಪದ್ಧತಿ ಅವಾಗ ಇತ್ತಲ್ವಾ, ಆವಾಗ ಅದೇ ಕರೆಕ್ಟು ಅನಿಸ್ತಾ ಒಂದು ಮೈಂಡ್ ಸೆಟ್ಟಲ್ಲಿ ಬದುಕ್ತಾರೆ. ಅರ್ಥ ಆಯ್ತಾ? ಸತಿ ಸಹಗಮನ ಪದ್ಧತಿ ಇದ್ದಿದ್ರೇ ಒಳ್ಳೇದಾಗ್ತಾಯಿತ್ತು. ಈ ಥರ ಬದುಕಿದ್ರು ನಿನ್ನೆ ಆಗ್ತಾಯಿದ್ದಾರೆ. ಇವಾಗ ಯಾರೋ ಒಬ್ರು ಬೇಕಲ್ಲಿ ಬರ್ತಾ ಇರ್ತಾರೆ, ಅವಾಗ ಅವ್ರಿಗೆ ಅಡ್ಡ ಹೋಗ್ಬಾರ್ದು. ಅಡ್ಡ ಹೋದರೆ ವಿಧವೆ ಅಂತಾರೆ. ಒಂದು ಶುಭ ಕಾರ್ಯಕ್ಕೆ ಹೋಗ್ಬಾರ್ದು, ಅದಕ್ಕೆ ಒಂದು ಇದು ಮಾಡ್ತಾರೆ. ಒಂದು ಯಾವುದಕ್ಕೆ ಆಗಲಿ ಒಂದು ಪಾಪ ಬದುಕಿದ್ದು ಸತ್ತಿದ್ದಂಗೆ ಅವರು. ಅರ್ಥ ಆಯ್ತಾ? ಸುಮ್ಮನೆ ಸತಿ ಸಹಗಮನ ಪದ್ಧತಿ ಮಾಡಿಬಿಟ್ರೆ ಪಾಪ ಅವ್ರ ಗಂಡ ಜೊತೆನೇ ಹೋಗ್ತಾರೆ. ಈ ಥರ ಬದುಕಿ ಈ ಥರ ಪ್ರತಿಯೊಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಥರ ಮೂಢನಂಬಿಕೆ ಇರೋದು ತುಂಬ ಬೇಜಾರಾಗ್ತಾಯಿದೆ. ಇವಾಗ ಅವ್ರಿಗೆ ಏನಂದರೆ ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ಗೆ ಇವಾಗ ಈ ಇನ್ಸಿಡೆಂಟಿಂದ ನಾನು ಇದನ್ನು ಎಲ್ಲೇ ಆಗಲಿ ಯಾರೇ ಕರೀಲಿ ಹೋಗಲ್ಲ ಅವರು. ಯಾಕಂದರೆ ಒಂದು ಶುಭಾರಂಭಕ್ಕಾಗಲಿ, ಒಂದು ಸಿನಿಮಾ ರಿಲೀಸ್ ಕರೀತಾರೆ, ಒಂದು ಪ್ರಮೋಷನ್ಗೆ, ಅದಕ್ಕೂ ಹೋಗಲ್ಲ. ಸೊ ಪಾಪ ಸುಮ್ಮನೆ ಮನೇಲಿ ಕುತ್ಕೊಂಡಿರಬೇಕು. ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಗಿಲ್ಲ, ವಿದ್ವೆ ಸ್ಟಾರ್ಟ್ ಮಾಡೋದು ಅದೇನು ಉದ್ಧಾರ ಆಗುತ್ತೆ ಅಂತಾರೆ. ಸೊ ಏನಂದರೆ ಇವಾಗ ಅವ್ರಿಗಿರೋಕೆ ಒಂದು ಕಾನ್ಫಿಡೆನ್ಸ್, ಏನೋ ಒಂದು ಇದು ಅಚೀವ್ ಮಾಡಬೇಕು ಅಂತಿರ್ತಾರೆ. ಇವಾಗ ಅಚೀವ್ನ ಸ್ಟಾಪ್ ಮಾಡ್ದಂಗೆ ಆಯ್ತಿದ್ದು ಅವ್ರಿಗೆ ಅಲ್ಲ, ಪ್ರತಿಯೊಂದು ವಿದ್ವೆಯವ್ರಿಗೂ ಅಷ್ಟೇ. ಈ ಥರ ಗಂಡ ಸತ್ತ ಮೇಲೆ ನಾವು ಇಷ್ಟೇನಾ, ನಾವು ಝೀರೋನಾ ಅಂತ ಅಂದ್ಬಿಡತ್ತೆ. ಸೊ ಏನಂದರೆ ಪಾಪ ಇನ್ನು ಅವ್ರ ಲೈಫ್ನ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಮಾತಾಡಿದ್ದೆ. ನನ್ನ ಮಗ ಯಾರೋ ಅಂತ ಗೊತ್ತಿಲ್ಲ, ನಾನು ಕೆಟ್ಟದಾಗ ಬೈದಿಲ್ಲ. ನನ್ನ ಮಗನೇ ನೀನು ಯಾರೋ ಗೊತ್ತಿಲ್ಲ ತಗಡು ಸಿಕ್ಕಿದೆಯಾ ಅಂದರೆ ನನ್ನ ಮಗನೇ ನಿಜವಾಗ್ಲೂ ತಗಡು ನಾಯಿ ನೋಡಿದಂಗೆ ಹೊಡಿತೀನಿ. ನಿಜವಾಗ್ಲೂ ನಾನು ಈ ಥರ ಮಾತಾಡಲ್ಲ. ಬಟ್ ಅಕ್ಕ ನಂದಿರೋದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಅವ್ರನ್ನೇ ಅಲ್ಲ, ಯಾರನ್ನೇ ಆಗಲಿ ಈ ಥರ ಮಾತಾಡಬೇಡಿ. ಈ ಥರ ಮೂಢನಂಬಿಕೆನೇ ಬಿಡಬೇಡಿ. ವೀಕ್ಷಕರೇ, ಇದಿಷ್ಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯ ಏನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಿಂದನೆ ಆಗಿತ್ತು, ಆ ವಿಚಾರವಾಗಿ ಇಲ್ಲಿ ನೆರೆದಂಥ ಭಕ್ತಾದಿಗಳು ಹೇಳಿರುವಂತಹ ಮಾತುಗಳು. ಹಾಗೆ ಒಂದು ಚಾನಲ್ನ ಒಂದು ಮಾಧ್ಯಮದ ವರದಿಗಾರನಾಗಿ ನನ್ನ ಒಪಿನಿಯನ್ ಕೂಡ ಹೇಳ್ತೀನಿ. ಬೇರೆ ಯಾವ ವಿಚಾರಗಳಿಗೂ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಈ ವಿಚಾರಕ್ಕೆ ನಾನು ಹೇಳ್ತೀನಿ, ಯಾಕಂದರೆ ನಾನು ಒಬ್ಬ ಮನುಷ್ಯ. ಯಾರೇ ಆದರೂ ಕೂಡ RCB ಕಳೆದ 16 ವರ್ಷದಿಂದ ಸೋತಿದ್ದಾರೆ, ಒಂದು ಕಪ್ಪು ಗೆದ್ದಿಲ್ಲ. ಅವಾಗ ಯಾರು ಕಾರಣರಾಗಿದ್ರು? ಯಾರು ಈ ಒಂದು ಸುದ್ದಿಯನ್ನು ಹೇಳಿದ್ರು, ಅದನ್ನು ಬರಹವನ್ನು ಬರ್ಕೊಂಡ್ರು? ಅವ್ರ ಹೆಂಡತಿ ಏನಾದರೂ ಕಾರಣ ಆಗಿದ್ರಾ, ಅಥವಾ ಅವ್ರ ಅಪ್ಪ ಏನಾದರೂ ಕಾರಣ ಆಗಿದ್ರಾ, ಅವ್ರ ಗಂಡ ಏನಾದರೂ ಕಾರಣ ಆಗಿದ್ರಾ? ಯಾರು ಕಾರಣ ಆಗಿದ್ರು? ಫಸ್ಟು ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡೋದನ್ನ ಕಲ್ತ್ಕೋಬೇಕು ಒಬ್ಬ ಮನುಷ್ಯ. ಈ ವಿಚಾರ ದರ್ಶನ್ಗೂ ಗೊತ್ತಿರೋದಿಲ್ಲ, ಸುದೀಪ್ಗೂ ಗೊತ್ತಿರೋದಿಲ್ಲ. ಅವರ ಅಭಿಮಾನಿಗಳ ಹೆಸರಲ್ಲಿ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೇಜನ್ನು ಸೃಷ್ಟಿ ಮಾಡಿಕೊಂಡು ಇನ್ನೊಬ್ಬರಿಗೆ ನಿಂದಿಸ್ತೀರಾ ಅಂದರೆ ಯಾವ ಮಟ್ಟದ ಒಂದು ಗತಿಗೆಟ್ಟ ಮಾನಸ್ಥಿತಿ ನಿಮ್ಮಲ್ಲಿ ಉಳ್ಕೊಂಡಿದೆ ಅಂತ ಹೇಳಬೇಕಾಗತ್ತೆ. ಹಾಗೆ ಇದು ಮುಂದುವರಿಬಾರ್ದು. ಅವ್ರನ್ನ ಹುಡುಕಿ ಹೆಕ್ಕಿ ತಂದು ಅವ್ರನ್ನ ನಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿ ನಿಲ್ಲಿಸ್ಬೇಕು. ಯಾಕಂದರೆ ನಾಳೆ ಇನ್ನೊಬ್ಬರಿಗೆ ಇದಾಗಬಾರ್ದು. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಅಥವಾ ಅವ್ರೇನಾದರೂ ಆಸೆ ಪಟ್ಟು ಪುನೀತ್ ಅವ್ರನ್ನ ಕಳ್ಕೊಂಡ್ರ? ಅದು ದೈವಿಚ್ಛೆ ಆಗಿತ್ತು, ಅವ್ರು ತೀರು ಹೋಗಿದ್ದಾರೆ. ಈಗ ಇವ್ರನ್ನ ನಿಂದಿಸಿ ಏನು ಸಂಪಾದನೆ ಮಾಡ್ತೀರಾ? ನಿಮ್ಮ ಒಂದು ನಾಲಿಗೆ ಚಪಲಕ್ಕೆ, ನಿಮ್ಮ ಒಂದು ಅಭಿಮಾನದ ಹುಚ್ಚಿಗೆ ಇನ್ನೊಬ್ಬ ಮನೆ ಹೆಣ್ಣು ಮಗಳನ್ನು ನಿಂದನೆ ಮಾಡಬೇಡಿ ದಯವಿಟ್ಟು. ಆಕೆಯ ಕಣ್ಣೀರಿನ ಶಾಪ ತಟ್ಟುತ್ತೆ ನಿಮಗೆ. ಅದಕ್ಕಾಗಿ ನೀವು ಇನ್ನೊಬ್ಬ ದೊಡ್ಡ ನಟರ ಹೆಸರನ್ನು ಕೂಡ ಬಳಸ್ಕೋಬೇಡಿ. ನಿಮ್ಗೆ ತಾಕತ್ತಿದ್ರೆ ನೇರವಾಗಿ ಹೋಗಿ ಅವ್ರ ಮನೆ ಮುಂದೆ, ಗೇಟ್ ಮುಂದೆ ನಿಂತು ಹೇಳಿ ನೋಡೋಣ. ಅದು ಸಾಧ್ಯ ಇಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡಿರಬೇಕು. ಇನ್ನೊಂದು ಮನೆ ಹೆಣ್ಣನ್ನು ನಿಂದಿಸೋಕೆ ಹೋಗಬೇಡಿ. ಈ ಒಂದು ಸಂಸ್ಕೃತಿ ಏನಿದೆ ಇದು ಇಲ್ಲಿಗೆ ನಿಲ್ಲಬೇಕು. ಗಂಡ ಸತ್ತ ಕೂಡಲೇ ಯಾವ ಹೆಣ್ಣು ಕೂಡ ಕೆಟ್ಟವಳಾಗೋದಿಲ್ಲ. ಮುತ್ತೈದೆತನದ್ದು ಅವಳಿಗೆ ಹುಟ್ಟಿನಿಂದ ಬಂದಿರುತ್ತೆ, ಅದನ್ನು ತಿಳ್ಕೋಬೇಕು. ಕಿಡಿಗೇಡಿಗಳು ಮಾಡೋ ತಪ್ಪಿಗೆ ಒಂದು ಹೆಣ್ಣು ಮಗುವಿನ ಕಣ್ಣಲ್ಲಿ ನೀರು ಹಾಕ್ಸೋದು ಖಂಡಿತವಾಗ್ಲೂ ತಪ್ಪು. ಇದನ್ನು ಖಂಡಿಸ್ತೇವೆ. ಇಂಥ ಘಟನೆಗಳು ಮತ್ತೆ ಮರುಕಳಿಸ್ತಂತೆ ನೋಡ್ಕೋಬೇಕಾಗಿದೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ದಯವಿಟ್ಟು ಕ್ಷಮೆ ಇರಲಿ. ಇಂತಹ ಒಂದು ಕೆಲವರು ಯಾರೋ ಮಾಡಿರೋ ಕಾರಣಕ್ಕಾಗಿ ನಾವೆಲ್ಲರೂ ನಿಮ್ಮನ್ನು ಕ್ಷಮೆ ಕೇಳ್ತೇವೆ. ನಮಸ್ಕಾರ.